ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನಕ್ಕೆ ಪಾಕ್ ಬೆದರಿದೆ. ಪಾಕಿಸ್ತಾನದ ಸಮೀಪವೇ ಭಾರತ ಸೇನೆ ಸಮರಾಭ್ಯಾಸ ನಡೆಸಿದೆ. ಗುಜರಾತ್ನ ಪೋರ್ಬಂದರ್ನಲ್ಲಿ ನೌಕಾಸೇನೆ ತಾಲೀಮು ನಡೆಸಿದೆ. ಪಾಕ್ನಿಂದ 85 ನಾಟಿಕಲ್ ಮೈಲು ದೂರದಲ್ಲಿ ತಾಲೀಮು ನಡೆಸಲಾಗಿದೆ. ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಕೊಂಚ ರಿಲೀಫ್ ಅನ್ನ ಕೊಟ್ಟಿದೆ. ಪಾಕ್ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ಹಿಂದಿರುಗುವುದಕ್ಕೆ ನೀಡಿದಂತ ಕಾಲಾವಕಾಶವನ್ನು ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಭಾರತ ಪಾಕ್ ನಡುವಿನ ಅಟಾರಿ ಗಡಿ ಮಾರ್ಗವನ್ನು ಸದ್ಯ ತೆರೆಯಲಾಗಿದೆ. ಪಾಕಿಸ್ತಾನದ ಒಂದೊಂದೇ ಕುತಂತ್ರ ಬಯಲಾಗ್ತಾ ಇದೆ. ಕೈಯಲ್ಲಿ ಆಗದೆ ಕಳ್ಳದಾರಿ ಹಿಡಿತಾ ಇರುವ ಪಾಕಿಸ್ತಾನ ಬಾಂಗ್ಲಾದೇಶದ ಜೊತೆ ಸೇರ್ಕೊಂಡು ಸಂಚು ರೂಪಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಬೀಡು ಬಿಟ್ಟಿರುವ ಉಗ್ರರ ಜೊತೆ ಪಾಕಿಸ್ತಾನ ಸಂಪರ್ಕ ಸಾಧಿಸಿದ್ದು ಮಾತುಕತೆ ನಡೆಸಿದೆ ಎನ್ನಲಾಗ್ತಾ ಇದೆ. ಭಾರತೀಯ ಸೇನೆಯ ನಿಗೂಢ ನಡೆಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧ ಸ್ಥಿತಿ ನಿರ್ಮಾಣ ಆಗಿರುವ ಹಿನ್ನೆಲೆ ದೇವರೇ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಹಫೀಜ್ ಸೈಯದ್ಗೆ ಪಾಕಿಸ್ತಾನ ಭಾರೀ ಭದ್ರತೆಯನ್ನ ನೀಡಿದೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥನಿಗೆ ಪಾಕಿಸ್ತಾನದ ಭದ್ರತೆ ಬಹಳ ಹೆಚ್ಚಾಗ್ತಾ ಇದೆ. ಸಶಸ್ತ್ರ ಪಡೆಗಳಿಂದ 24/7 ಭದ್ರತೆ ನಿಯೋಜನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾ ಭಾರತ ಬಾರ್ಡರ್ನಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿ ಮತ್ತಷ್ಟು ಭಾರತೀಯ ಸೇನೆ ಗಸ್ತು ಹೆಚ್ಚಿಸಿದೆ. ಹೈ ಅಲರ್ಟ್ ಆಗಿರುವಂತೆ ಗುಪ್ತಚರ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಗಡಿಯಲ್ಲಿ ಹೆಚ್ಚು ಸೈನಿಕರನ್ನ ನಿಯೋಜಿಸಲಾಗಿದೆ. ಅಮೃತಸರದಲ್ಲೂ ಉಗ್ರರ ದಾಳಿಗೆ ಸಂಚು ನಡೆದಿತ್ತು ಅನ್ನೋದು ರಿವೀಲ್ ಆಗಿದೆ. ಭಯೋತ್ಪಾದಕರ ಪ್ಲಾನ್ ಅನ್ನ ಭದ್ರತಾ ಪಡೆ ವಿಫಲಗೊಳಿಸಿದೆ. ಅಮೃತಸರದ ಭರೋಪಾಲ್ ಗ್ರಾಮದ ಬಳಿ 2 ಹ್ಯಾಂಡ್ ಗ್ರೆನೇಡ್, 3 ಪಿಸ್ತೂಲ್, 50 ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಆಘಾತ ನೀಡಿದೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್ ಮಾಡಿದ ಬೆನ್ನಲ್ಲೇ ಭಾರತ ಕೌಂಟರ್ ಕೊಟ್ಟಿದೆ. ಭಾರತ ಕೂಡ ಈಗ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೆ ಮಾಲ್ಡೀವ್ಸ್ಗೆ ಹಾರುವ ಪಾಕ್ ವಿಮಾನಗಳು ಕೂಡ ಭಾರತ ವಾಯು ಪ್ರದೇಶವನ್ನು ಬಳಸಬೇಕಾಗಿತ್ತು. ಸೊ ಭಾರತದ ನಿರ್ಧಾರದಿಂದಾಗಿ ಪಾಕಿಸ್ತಾನದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಇದೀಗ ಕುಸಿತ ಆಗ್ತಾ ಇದೆ. ಈಗ ಆಲ್ರೆಡಿ ಪಾಕ್ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಂಥವರು ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಭಾರತದಲ್ಲಿ ಪಾಕ್ ಸೆಲೆಬ್ರಿಟಿಗಳ ಇನ್ಸ್ಟಾಗ್ರಾಂ ಖಾತೆಗಳು ಬ್ಯಾನ್ ಆಗಿವೆ. ಪಾಕ್ ತಾರೆಯರಾದ ಮಹಿರಾ ಖಾನ್, ಹನಿಯಾ ಅಮೀರ್, ಸಜಲ್ ಅಲಿ, ಗಾಯಕ ಅಲಿ ಜಾಫರ್ ಇನ್ಸ್ಟಾ ಖಾತೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಗುಜರಾತ್ನ ಸೂರತ್ ಬಂದರಿಗೆ ಐಎನ್ಎಸ್ ಸೂರತ್ ಹಡಗು ತಲುಪಿದೆ. ಅದಾನಿ ಬಂದರಿಗೆ ಬಂದಂತ ಐಎನ್ಎಸ್ ಸೂರತ್ ಯುದ್ಧ ನೌಕೆಯನ್ನ ರಾಜ್ಯಸಭಾ ಸದಸ್ಯ ಧೋಲಾಕಿಯಾ ಮತ್ತು ಕಲೆಕ್ಟರ್ ಸ್ವಾಗತಿಸಿದ್ದಾರೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿನ ಶಾಲೆಗಳ ವಿದ್ಯಾರ್ಥಿಗಳಿಗೆ ಯುದ್ಧ ಸಮಯದ ಸಂದರ್ಭದಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇದೆ. ಗುಂಡಿನ ದಾಳಿ ಆದರೆ ಹೇಗೆ ತಪ್ಪಿಸಿಕೊಳ್ಬೇಕು ಅನ್ನುವಂತಹ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇದೆ. ಇನ್ನು ಭಯೋತ್ಪಾದನೆಯನ್ನ ಪೋಷಿಸ್ತಾ ಇರೋ ಪಾಕಿಸ್ತಾನಕ್ಕೆ ಕೋಲಾರದ ರೈತರು ಟೊಮ್ಯಾಟೊ ಸರ್ಜಿಕಲ್ ಸ್ಟ್ರೈಕ್ ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಪೂರೈಕೆ ನಿಲ್ಲಿಸಿದ್ದಾರೆ. ಕೋಲಾರದಿಂದ ಪ್ರತಿದಿನ 800 ರಿಂದ 900 ಟನ್ನಷ್ಟು ಟೊಮ್ಯಾಟೊ ರಫ್ತಾಗ್ತಾ ಇತ್ತು.